our channel. Please subscribe my channel. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾವು 3ನೇ ತರಗತಿಯ ನಲಿ ಕಲಿ ಗಣಿತ ಅಭ್ಯಾಸ ಸಹಿತ ಪಠ್ಯಪುಸ್ತಕದ ಸೇತುಬಂಧ ಚಟುವಟಿಕೆಗಳನ್ನು ನೋಡೋಣ. ಸೇತುಬಂಧ ಚಟುವಟಿಕೆಗಳು ಎಣಿಕೆ ಅಂತ ಕೊಟ್ಟಿದ್ದಾರೆ ನೋಡಿ. ಸೂಚನೆ 1ರಿಂದ 100ರವರೆಗಿನ ಸಂಖ್ಯೆಗಳ ಚುಕ್ಕೆಗಳನ್ನು ಅನುಕ್ರಮವಾಗಿ ಸೇರಿಸಿ ಚಿತ್ರ ರಚಿಸಿ ಬಣ್ಣ ತುಂಬೋಣ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಇಲ್ಲಿ 1ರಿಂದ 100ರವರೆಗಿನ ಸಂಖ್ಯೆಗಳನ್ನು ಅನುಕ್ರಮವಾಗಿ ಸೇರಿಸಿ ನಂತರ ಈ ಆನೆಯ ಚಿತ್ರಕ್ಕೆ ಬಣ್ಣ ತುಂಬಿ. ನಂತರ ಆಕೃತಿಗಳು ಸೂಚನೆ ಆಕೃತಿಗಳಿಗೆ ಸೂಚಿಸಿದ ಬಣ್ಣ ತುಂಬಿ ಎಣಿಸಿ ಬರೆಯೋಣ ಅಂತ ಇದೆ ನೋಡಿ. ಚೌಕಕ್ಕೆ ಕೆಂಪು ಬಣ್ಣ, ತ್ರಿಕೋನಕ್ಕೆ ಹಸಿರು ಬಣ್ಣ, ನಂತರ ಆಯತಕ್ಕೆ ಗುಲಾಬಿ ಬಣ್ಣ, ನಂತರ ವೃತ್ತಕ್ಕೆ ನೀಲಿ ಬಣ್ಣವನ್ನು ತುಂಬಿ ಮಕ್ಕಳೇ. ಈ ಚಿತ್ರದಲ್ಲಿ 2 ಚೌಕಗಳಿವೆ, 9 ವೃತ್ತಗಳಿವೆ, 8 ತ್ರಿಕೋನಗಳಿವೆ, 3 ಆಯತಗಳಿವೆ. ನಂತರ ಈ ಚಿತ್ರದಲ್ಲಿ 2 ಚೌಕಗಳಿವೆ, 11 ವೃತ್ತಗಳಿವೆ, 5 ತ್ರಿಕೋನಗಳಿವೆ, 5 ಆಯತಗಳಿವೆ. ನಂತರ ಈ ಚಿತ್ರದಲ್ಲಿ 5 ಚೌಕಗಳಿವೆ, 8 ವೃತ್ತಗಳಿವೆ, 7 ತ್ರಿಕೋನಗಳಿವೆ, 6 ಆಯತಗಳಿವೆ. ಇದೇ ರೀತಿ ನೀವು ಸಹ ಬಣ್ಣವನ್ನು ತುಂಬಿ. ನಂತರ ಹೆಚ್ಚು ಕಡಿಮೆ ಸಮ ಅಂತ ಕೊಟ್ಟಿದ್ದಾರೆ. ಸೂಚನೆ ನೋಡಿ, ಸಂಖ್ಯೆಗಳನ್ನು ಹೋಲಿಸಿ. ಹೆಚ್ಚು ಅಂದರೆ ಗ್ರೇಟರ್ ದ್ಯಾನ್, ನಂತರ ಕಡಿಮೆ ಅಂದರೆ ಲೆಸ್ ದ್ಯಾನ್, ಹಾಗೂ ಈಕ್ವಲ್ಸ್ ಟು ಅಂದರೆ ಸಮ ಚಿಹ್ನೆಯನ್ನು ಹಾಕೋಣ. ನೋಡಿ ಮಾದರಿ ಕೊಟ್ಟಿದ್ದಾರೆ 36, ನಂತರ 18 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯಾವ ಸಂಖ್ಯೆ ದೊಡ್ಡದು ಮಕ್ಕಳೇ? 36 ದೊಡ್ಡದು. ಹಾಗಾಗಿ ನಾವು ಹೆಚ್ಚು ಇರುವ ಚಿಹ್ನೆಯನ್ನು ಹಾಕಬೇಕು. ನಂತರ ನೋಡಿ ಇಲ್ಲಿ 65, ನಂತರ 75 ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. 65 75ಕ್ಕಿಂತ ಚಿಕ್ಕದು. 65ಕ್ಕೆ ಕಡಿಮೆ ತೋರಿಸುವ ಚಿಹ್ನೆಯನ್ನು ಹಾಕಬೇಕು. ನಂತರ ನೋಡಿ ಮಕ್ಕಳೇ, ಇಲ್ಲಿ 25 ಸಮ ಚಿಹ್ನೆ ಮತ್ತು 25 ಅಂತ ಇದೆ, ಯಾಕೆಂದರೆ 2 ಸಂಖ್ಯೆಗಳು ಸಮವಾಗಿವೆ. ಅದೇ ರೀತಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳಿಗೂ ಸಹ ಹೆಚ್ಚು ಕಡಿಮೆ ಮತ್ತು ಸಮ ಚಿಹ್ನೆಗಳನ್ನು ಹಾಕಿ. ನಂತರ ಸೂಚನೆ ಕನಿಷ್ಠ ಸಂಖ್ಯೆಗೆ ವೃತ್ತ ಮತ್ತು ಗರಿಷ್ಠ ಸಂಖ್ಯೆಗೆ ಚೌಕ ಹಾಕೋಣ ಅಂತ ಇದೆ. ಮಾದರಿ ಕೊಟ್ಟಿದ್ದಾರೆ ನೋಡಿ. 8, 16, 19, 26 ಅಂತ ಇದೆ. ಸಂಖ್ಯೆ 8 ಕನಿಷ್ಠ ಸಂಖ್ಯೆಯಾಗಿದೆ, ಹಾಗಾಗಿ ಇದಕ್ಕೆ ವೃತ್ತವನ್ನು ಹಾಕಬೇಕು. 26 ಗರಿಷ್ಠ ಸಂಖ್ಯೆ, ಹಾಗಾಗಿ ಇದಕ್ಕೆ ಚೌಕವನ್ನು ಹಾಕಬೇಕು ನೋಡಿ ಮಕ್ಕಳೇ. ಅದೇ ರೀತಿಯಲ್ಲಿ 3, 12, 16, 26 ಅಂತ ಇದೆ. ಇಲ್ಲಿ ಚಿಕ್ಕ ಸಂಖ್ಯೆ 3 ಅಂದರೆ ಕನಿಷ್ಠ ಸಂಖ್ಯೆ 3, ಗರಿಷ್ಠ ಸಂಖ್ಯೆ ಅಂದರೆ ದೊಡ್ಡ ಸಂಖ್ಯೆ 26. 3ಕ್ಕೆ ವೃತ್ತವನ್ನು ಹಾಕಬೇಕು, ನಂತರ 26ಕ್ಕೆ ಚೌಕವನ್ನು ಹಾಕಬೇಕು. ಅದೇ ರೀತಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಿ ಮಕ್ಕಳೇ. ನಂತರದ ಚಟುವಟಿಕೆ ನೋಡಿ ಮಕ್ಕಳೇ, ಏರಿಕೆ ಇಳಿಕೆ ಅಂತ ಕೊಟ್ಟಿದ್ದಾರೆ. ಸೂಚನೆ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯೋಣ. ನೋಡಿ ಇಲ್ಲಿ ಹೂವಿನ ಚಿತ್ರದಲ್ಲಿ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಏರಿಕೆ ಕ್ರಮ ಅಂದರೆ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯನ್ನು ಬರೆಯುವುದು. ಇಲ್ಲಿ ಚಿಕ್ಕ ಸಂಖ್ಯೆ ಯಾವುದು? 16. ಅದಾದ ನಂತರ ಸ್ವಲ್ಪ ದೊಡ್ಡ ಸಂಖ್ಯೆ ಯಾವುದು? 20. ಅದಾದ ನಂತರ 34, ನಂತರದಲ್ಲಿ 48, ಅದಾದ ನಂತರ ದೊಡ್ಡ ಸಂಖ್ಯೆ 53. ಈ ರೀತಿಯಲ್ಲಿ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯನ್ನು ಏರಿಕೆ ಕ್ರಮದಲ್ಲಿ ಬರಿಬೇಕು ನೋಡಿ. 16, 20, 34, 48, 53. ಇದೇ ರೀತಿಯಲ್ಲಿ ಉಳಿದಂತಹ ಸಂಖ್ಯೆಗಳನ್ನು ಸಹ ಏರಿಕೆ ಕ್ರಮದಲ್ಲಿ ಬರೆಯಿರಿ ಮಕ್ಕಳೇ. ನಂತರ ಸೂಚನೆ ಸಂಖ್ಯೆಗಳನ್ನು ಇಳಿಕೆ ಕ್ರಮದಲ್ಲಿ ಬರೆಯೋಣ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಇಲ್ಲಿ ಏನು ಮಾಡಬೇಕು? ಸಂಖ್ಯೆಗಳನ್ನು ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯನ್ನು ಬರೀಬೇಕು. ಇಳಿಕೆ ಕ್ರಮ ಅಂದರೆ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯನ್ನು ಬರೆಯುವುದು ನೋಡಿ. ಇಲ್ಲಿ ದೊಡ್ಡ ಸಂಖ್ಯೆ ಯಾವುದು? 93. ಅದಾದ ನಂತರ ಚಿಕ್ಕ ಸಂಖ್ಯೆ 85. ಇದಾದ ನಂತರ ಚಿಕ್ಕ ಸಂಖ್ಯೆ 76. ಇದರ ನಂತರ ಚಿಕ್ಕ ಸಂಖ್ಯೆ 67. ಇದರ ನಂತರ ಚಿಕ್ಕ ಸಂಖ್ಯೆ 33. ಈ ರೀತಿಯಲ್ಲಿ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯನ್ನು ಇಳಿಕೆ ಕ್ರಮದಲ್ಲಿ ಬರೀಬೇಕು ನೋಡಿ. 93, 85, 76, 67,
33. ಇದೇ ರೀತಿಯಲ್ಲಿ ಇರ್ತಕ್ಕಂಥ ಸಂಖ್ಯೆಗಳನ್ನು ಸಹ ಇಳಿಕೆ ಕ್ರಮದಲ್ಲಿ ಬರೆಯಿರಿ ಮಕ್ಕಳೇ. ನಂತರದ ಚಟುವಟಿಕೆ ಸ್ಥಾನ ಬೆಲೆ. ಸೂಚನೆ ಸ್ಥಾನ ಬೆಲೆಗನುಗುಣವಾಗಿ ಸಂಖ್ಯೆಗಳನ್ನು ಬರೆಯೋಣ. ನೋಡಿ, ಬಿಡಿ ಸ್ಥಾನ 10ರ ಸ್ಥಾನ. ಹತ್ತುಗಳೆಷ್ಟಿದಾವೆ ಮಕ್ಕಳೇ? 6 ಇದ್ದಾವೆ, ಅಂದರೆ 60. ಇಲ್ಲಿ ಬಿಡಿಗಳಿಲ್ಲ. ಇಲ್ಲಿ ನೋಡಿ ಮಕ್ಕಳೇ, ಬಿಡಿ 10. ಹತ್ತುಗಳೆಷ್ಟಿವೆ? 4 ಇವೆ, ಅಂದರೆ 40. ಬಿಡಿಗಳೆಷ್ಟಿವೆ? 8, ಅಂದರೆ 40 + 8 48. ಇಲ್ಲಿ ಬಿಡಿ 3 ಇವೆ, ಹತ್ತುಗಳು 7 ಇವೆ. 7 ಹತ್ತುಗಳಿದ್ರೆ 70 + 3 ಇದ್ರೆ 70ಕ್ಕೆ 3 ಕೂಡಬೇಕು, 73. ಇದೇ ರೀತಿಯಲ್ಲಿ 26. ಇಲ್ಲಿ ನೋಡಿ ಮಕ್ಕಳೇ, ಸಂಖ್ಯೆಗಳನ್ನು ಬಿಡಿ ಹತ್ತುಗಳಾಗಿ ಬಿಡಿಸಿ ಬರೆಯೋಣ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ, ಇದರಲ್ಲಿ ಬಿಡಿ ಎಷ್ಟಿವೆ, ಹತ್ತು ಎಷ್ಟಿವೆ ಅಂತ ಬರೀಬೇಕು. ಇದು ಬಿಡಿ ಸ್ಥಾನ, ಇದು 10ರ ಸ್ಥಾನ. ಬಿಡಿನಲ್ಲಿ 9 ಇವೆ, 10ರ ಸ್ಥಾನದಲ್ಲಿ 8 ಇವೆ. ಅದೇ ರೀತಿಯಲ್ಲಿ ಬಿಡಿ 4, 10ರ ಸ್ಥಾನದಲ್ಲಿ 6. ನಂತರ ಬಿಡಿ ಸ್ಥಾನದಲ್ಲಿ 1, 10ರ ಸ್ಥಾನದಲ್ಲಿ 4. ಬಿಡಿ ಸ್ಥಾನದಲ್ಲಿ 5, 10ರ ಸ್ಥಾನದಲ್ಲಿ 9. ಈ ರೀತಿಯಲ್ಲಿ ಬರೆಯಿರಿ. ನಂತರ ಪ್ರತಿ ಬಾಕ್ಸ್ನಲ್ಲಿ ನೀಡಿರುವ ಹಣವನ್ನು ಕೂಡಿಸಿ ಮೊತ್ತವನ್ನು ಬರೆಯೋಣ. ನೋಡಿ, ಪ್ರತಿಯೊಂದು ಬಾಕ್ಸ್ನಲ್ಲಿ ಕೊಟ್ಟಿರ್ತಕ್ಕಂತಹ ಸಂಖ್ಯೆಗಳನ್ನು ನೀವು ಕೂಡಿಸಿ ಬರೆಯಬೇಕು. ನೋಡಿ, 1ಕ್ಕೆ 10 ಕೂಡಿದರೆ 11, 11ಕ್ಕೆ 5 ಕೂಡಿದರೆ 16. ಅದೇ ರೀತಿಯಲ್ಲಿ 20ಕ್ಕೆ 10 ಕೂಡಿದರೆ 30, 30ಕ್ಕೆ 5 ಕೂಡಿದರೆ 35. ನಂತರ 65, ನಂತರ 82, ನಂತರ 80, ನಂತರ 85. ನಂತರ ಕೂಡಿಸೋಣ ಅಂತ ಇದೆ. ನೋಡಿ, ಮಾದರಿಯಂತೆ ಸಂಖ್ಯೆಗಳನ್ನು ಕೂಡಿಸಿ ಚಿತ್ರದಲ್ಲಿರುವ ಉತ್ತರಕ್ಕೆ ಗೆರೆ ಎಳೆದು ಹೊಂದಿಸೋಣ ಅಂತ ಇದೆ ಮಕ್ಕಳೇ. ನೋಡಿ, ಕೊಟ್ಟಿರ್ತಕ್ಕಂತಹ ಲೆಕ್ಕಗಳನ್ನು ನೀವು ಮಾಡಿಬಿಟ್ಟು ಅದರ ಉತ್ತರವನ್ನು ಈ ಪಕ್ಷಿಯಲ್ಲಿರ್ತಕ್ಕಂತಹ ಉತ್ತರಕ್ಕೆ ಹೊಂದಿಸಬೇಕು. ನೋಡಿ, 30ಕ್ಕೆ 20 ಕೂಡಿದರೆ 50, 28ಕ್ಕೆ 21 ಕೂಡಿದರೆ 49, 63ಕ್ಕೆ 21 ಕೂಡಿದರೆ 84, 77ಕ್ಕೆ 16 ಕೂಡಿದರೆ 93, 91ಕ್ಕೆ 8 ಕೂಡಿದರೆ 99, 48ಕ್ಕೆ 13 ಕೂಡಿದರೆ 61, 56ಕ್ಕೆ 18 ಕೂಡಿದರೆ 74. ಈ ಎಲ್ಲ ಉತ್ತರಗಳನ್ನು ಈ ಪಕ್ಷಿಯಲ್ಲಿರುವ ಸಂಖ್ಯೆಗಳಿಗೆ ಹೊಂದಿಸಬೇಕು ಮಕ್ಕಳೇ. ನೋಡಿ, ನಂತರದ ಚಟುವಟಿಕೆ ಕಳೆಯೋಣ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಸೂಚನೆ ನೋಡಿ, ವ್ಯವಕಲನ ಮಾಡೋಣ, ಬರುವ ಉತ್ತರಕ್ಕೆ ಸೂಚಿಸಿದ ಬಣ್ಣ ತುಂಬೋಣ. ನೋಡಿ, ಇಲ್ಲಿ ವ್ಯವಕಲನ ಮಾಡಿಬಿಟ್ಟು ನೀವು ಬಂದಂತಹ ಉತ್ತರಕ್ಕೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಬಣ್ಣವನ್ನು ತುಂಬಬೇಕು ಮಕ್ಕಳೇ. ನೋಡಿ, 59ಲ್ಲಿ 50 ಕಳೆದರೆ 9. 9 ಇಲ್ಲಿದೆ ಅಲ್ವಾ? ಇಲ್ಲಿ ಯಾವ ಬಣ್ಣವಿದೆ? ನೀಲಿ ಬಣ್ಣವಿದೆ. ಹಾಗಾಗಿ ಈ ಭಾಗದಲ್ಲಿ ನಾವು ನೀಲಿ ಬಣ್ಣವನ್ನು ಹಚ್ಚಬೇಕು. ನೋಡಿ, ನಂತರ 58ರಲ್ಲಿ 40 ಕಳೆದರೆ 48. ನೋಡಿ, 48 ಉತ್ತರಕ್ಕೆ ಯಾವ ಬಣ್ಣವಿದೆ? ಹಸಿರು ಬಣ್ಣವಿದೆ. ಇದೇ ರೀತಿಯಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೂ ನೀವು ಉತ್ತರಿಸಿ ಸರಿಯಾದ ಬಣ್ಣವನ್ನು ತುಂಬಿ ಮಕ್ಕಳೇ. ನಂತರ ಸೂಚನೆ, ಮಾದರಿಯಂತೆ ವ್ಯವಕಲನ ಮಾಡೋಣ. ನೋಡಿ, ಒಂದು ಮಾದರಿ ಕೊಟ್ಟಿದ್ದಾರೆ. 36ರಲ್ಲಿ 17 ಕಳೆದರೆ 19. ಇದೇ ರೀತಿಯಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ವ್ಯವಕಲನದ ಲೆಕ್ಕಗಳನ್ನು ಮಾಡಿ ಮಕ್ಕಳೇ. ನಂತರದ ಚಟುವಟಿಕೆ ಗುಣಾಕಾರ. ನೋಡಿ, ಸಂಖ್ಯೆಗಳನ್ನು ಗುಣಿಸಿ ಬರುವ ಗುಣಲಬ್ಧಕ್ಕೆ ಸೂಚಿಸಿದ ಬಣ್ಣ ತುಂಬೋಣ ಅಂತ ಇದೆ ಮಕ್ಕಳೇ. ನೋಡಿ, ಕೆಲವು ಲೆಕ್ಕಗಳನ್ನು ಕೊಟ್ಟಿದ್ದಾರೆ, ಅವುಗಳನ್ನು ನೀವು ಗುಣಿಸಬೇಕು. ನಿಮ್ಮ ಉತ್ತರ ಎಲ್ಲಿದೆ ಎಂದು ನೋಡಿಕೊಂಡು ಇಲ್ಲಿ ಕೊಟ್ಟಿರ್ತಕ್ಕಂಥ ಬಣ್ಣವನ್ನು ನೀವು ತುಂಬಬೇಕು. ನಂತರದ ಚಟುವಟಿಕೆ ಸಂಖ್ಯಾ ವಿನ್ಯಾಸ. ಸೂಚನೆ, ಮಾದರಿಯಂತೆ ಸಂಖ್ಯಾ ವಿನ್ಯಾಸ ರಚಿಸೋಣ ಅಂತ ಇದೆ. ನೋಡಿ, ಮಾದರಿ ಕೊಟ್ಟಿದ್ದಾರೆ. ನೋಡಿ, 2ಕ್ಕೆ 2 ಕೂಡಿದರೆ 4, 4ಕ್ಕೆ 2 ಕೂಡಿದರೆ 6, 6ಕ್ಕೆ 2 ಕೂಡಿದರೆ 8, 8ಕ್ಕೆ 2 ಕೂಡಿದರೆ 10, 10ಕ್ಕೆ 2 ಕೂಡಿದರೆ 12. ಅದೇ ರೀತಿಯಲ್ಲಿ ನೋಡಿ ಮಕ್ಕಳೇ, ಇಲ್ಲಿ 4ಕ್ಕೆ 2 ಕೂಡಿದರೆ 6, 6ಕ್ಕೆ 2 ಕೂಡಿದರೆ 8, 8ಕ್ಕೆ 2 ಕೂಡಿದರೆ 10, 10ಕ್ಕೆ 2 ಕೂಡಿದರೆ 12,
12ಕ್ಕೆ 2 ಕೂಡಿದರೆ 14. ಇದೇ ರೀತಿ ಎಲ್ಲ ಸಂಖ್ಯೆಗಳನ್ನು ವಿನ್ಯಾಸಗೊಳಿಸಿ ಮಕ್ಕಳೇ. ನಂತರ ಭಾಗಾಕಾರ ಸೂಚನೆ. ನೀಡಿದ ವಸ್ತುಗಳನ್ನು ಚಿತ್ರದಲ್ಲಿರುವಷ್ಟು ಮಕ್ಕಳಿಗೆ ಸಮನಾಗಿ ಹಂಚಿಕೆ ಮಾಡಿ ಪ್ರಶ್ನೆಗಳಿಗೆ ಉತ್ತರ ಬರೆಯೋಣ ಅಂತ ಇದೆ. ನೋಡಿ, ಇಲ್ಲಿ ಎಷ್ಟು ಬಾಳೆಹಣ್ಣುಗಳಿವೆ? 8 ಬಾಳೆಹಣ್ಣುಗಳಿವೆ. ಎಷ್ಟು ಮಕ್ಕಳಿದ್ದಾರೆ? 4 ಮಕ್ಕಳಿದ್ದಾರೆ. ಈ 4 ಮಕ್ಕಳಿಗೂ ಸಮವಾಗಿ ಬಾಳೆಹಣ್ಣುಗಳನ್ನು ಹಂಚಿದಾಗ ಒಂದೊಂದು ಮಗುವಿಗೂ ಎಷ್ಟೆಷ್ಟು ಬಾಳೆಹಣ್ಣುಗಳು ಬರುತ್ತವೆ ಮಕ್ಕಳೇ? 8 ಬಾಳೆಹಣ್ಣುಗಳಿವೆ ಅಲ್ವಾ? ಇಲ್ಲಿ 8 ಅಂತ ಬರ್ಕೊಳ್ಳಿ. ನಂತರ ಎಷ್ಟು ಜನ ಮಕ್ಕಳಿದ್ದಾರೆ? 4 ಜನ ಮಕ್ಕಳಿದ್ದಾರೆ. ಹಾಗಾದರೆ 8ಅನ್ನು 4ರಿಂದ ಭಾಗಿಸಬೇಕು. ಆಗ ಎಷ್ಟು ಬರುತ್ತೆ ಮಕ್ಕಳೇ? 4 8. ಹಾಗಾದರೆ ಒಂದೊಂದು ಮಗುವಿಗೂ 2 ಬಾಳೆಹಣ್ಣುಗಳು ದೊರೆಯುತ್ತವೆ. ಪ್ರತಿ ಮಗುವಿಗೆ ದೊರೆತ ಬಾಳೆಹಣ್ಣುಗಳು 2. ಅದೇ ರೀತಿಯಲ್ಲಿ ನೋಡಿ ಮಕ್ಕಳೇ, ಇಲ್ಲಿ 6 ಕಪ್ ಕೇಕ್ಗಳಿವೆ. 2 ಮಕ್ಕಳಿದ್ದಾರೆ. 6ಅನ್ನು 2ರಿಂದ ಭಾಗಿಸಬೇಕು. ಆಗ ಎಷ್ಟು ಬರುತ್ತೆ ಮಕ್ಕಳೇ? 2 3 6. ಪ್ರತಿ ಮಗುವಿಗೆ ದೊರೆತ ಕಪ್ ಕೇಕ್ಗಳು ಎಷ್ಟು ಮಕ್ಕಳೇ? 3. ಒಂದು ಮಗುವಿಗೆ 3, ಇನ್ನೊಂದು ಮಗುವಿಗೆ 3. ಇದೇ ರೀತಿಯಲ್ಲಿ ಇಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂತಹ ಲೆಕ್ಕಗಳನ್ನು ಸಹ ಬಿಡಿಸಿ. ನಂತರದ ಚಟುವಟಿಕೆ ಅಳತೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ವಸ್ತುಗಳ ಅಳತೆ ಗಮನಿಸಿ ಉತ್ತರಿಸೋಣ. ಇಲ್ಲಿ ನೋಡಿ, ಸೆಂಟಿಮೀಟರಲ್ಲಿರುವ ಸ್ಕೇಲನ್ನು ಕೊಟ್ಟಿದ್ದಾರೆ. ಇಲ್ಲೇನು ಕೊಟ್ಟಿದ್ದಾರೆ ನೋಡಿ, ರಬ್ಬರನ್ನು ಕೊಟ್ಟಿದ್ದಾರೆ. ಇಲ್ಲಿ ಮೆಂಡರನ್ನು ಕೊಟ್ಟಿದ್ದಾರೆ. ಇಲ್ಲಿ ಕ್ರಯಾನ್ಸನ್ನು ಕೊಟ್ಟಿದ್ದಾರೆ. ನಂತರ ಇಲ್ಲಿ ಸ್ಕೇಲನ್ನು ಕೊಟ್ಟಿದ್ದಾರೆ. ಇಲ್ಲಿ ಸ್ಕೆಚ್ ಪೆನ್ಗಳನ್ನು ಕೊಟ್ಟಿದ್ದಾರೆ. ನಂತರ ಇಲ್ಲಿ ಪೆನ್ಗಳನ್ನು ಕೊಟ್ಟಿದ್ದಾರೆ. ಇವುಗಳ ಅಳತೆ ಇಲ್ಲಿ ಗೊತ್ತಾಗುತ್ತೆ ನೋಡಿ ಮಕ್ಕಳೇ, ಎಷ್ಟು ಸೆಂಟಿಮೀಟರ್ ಇವೆ ಈ ವಸ್ತುಗಳು ಅಂತ ಅಲ್ವಾ? ನೋಡಿ, ಅಳಿಸುವ ರಬ್ಬರ್ ಎಷ್ಟಿದೆ? 2 ಸೆಂಟಿಮೀಟರ್ ಇದೆ. ನೋಡಿ, ಅಳಿಸುವ ರಬ್ಬರ್ ಎಷ್ಟಿದೆ? 2 ಸೆಂಟಿಮೀಟರ್ ಇದೆ. ನಂತರ ಕ್ರಯಾನ್ಸ್ ಎಷ್ಟಿದೆ? 5 ಸೆಂಟಿಮೀಟರ್ ಇದೆ. ನೋಡಿ, 5 ಸೆಂಟಿಮೀಟರ್ ಇದೆ. 2 ಸೆಂಟಿಮೀಟರ್ ಪ್ಲಸ್ 5 ಸೆಂಟಿಮೀಟರ್ ಎಷ್ಟಾಗುತ್ತೆ ಮಕ್ಕಳೇ? 7 ಸೆಂಟಿಮೀಟರ್. ಅದೇ ರೀತಿಯಲ್ಲಿ ಸ್ಕೆಚ್ ಪೆನ್ ಎಷ್ಟು ಸೆಂಟಿಮೀಟರ್ ಇದೆ ಮಕ್ಕಳೇ? ಸ್ಕೆಚ್ ಪೆನ್ 7 ಸೆಂಟಿಮೀಟರ್ ಇದೆ. ನಂತರ ಪೆನ್ನಿನ ಅಳತೆ ಎಷ್ಟಿದೆ ಮಕ್ಕಳೇ? ಪೆನ್ನಿನ ಅಳತೆ 8 ಸೆಂಟಿಮೀಟರ್ ಇದೆ. 7 ಸೆಂಟಿಮೀಟರ್ ಮತ್ತು 8 ಸೆಂಟಿಮೀಟರನ್ನು ಕೂಡಿದರೆ 15 ಸೆಂಟಿಮೀಟರ್ ಆಗುತ್ತೆ. ನಂತರ 6 ಸೆಂಟಿಮೀಟರ್ ಸ್ಕೇಲ್ ಇದೆ ಮಕ್ಕಳೇ. ನಂತರ 2 ಸೆಂಟಿಮೀಟರ್ ಮೆಂಡರ್ ಇದೆ. 6 ಸೆಂಟಿಮೀಟರ್ ಪ್ಲಸ್ 2 ಸೆಂಟಿಮೀಟರನ್ನು ಕೂಡಿದರೆ 8 ಸೆಂಟಿಮೀಟರ್. ನಂತರದ ಚಟುವಟಿಕೆ ಅಳತೆ ಸೂಚನೆ. ಉದ್ದವನ್ನು ಅಳೆದು ಬರೆಯೋಣ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿ, ವಸ್ತುವಿನ ಹೆಸರು, ಕೊಠಡಿಯ ಅಗಲ, ಕೊಠಡಿಯ ಉದ್ದ, ಟೇಬಲ್ನ ಉದ್ದ, ಕಪ್ಪು ಹಲಗೆಯ ಉದ್ದ. ಇಲ್ಲಿ ಗೇಣುಗಳಲ್ಲಿ, ಮೊಳಗಳಲ್ಲಿ, ಹೆಜ್ಜೆಗಳಲ್ಲಿ, ಮಾರುಗಳಲ್ಲಿ ನೀವು ಗುರುತಿಸಬೇಕು ಮಕ್ಕಳೇ. ನಿಮ್ಮ ಮನೆಯಲ್ಲಿನ ಕೊಠಡಿಯನ್ನು ನೀವು ಅಳೆದ್ಬಿಟ್ಟು ಈ ರೀತಿಯಲ್ಲಿ ಬರೆಯಿರಿ, ಅಥವಾ ಶಾಲೆಯ ಕೊಠಡಿಯನ್ನಾದರೂ ನೀವು ಅಳತೆ ಮಾಡಿಬಿಟ್ಟು ಈ ರೀತಿ ಬರೆಯಿರಿ ಮಕ್ಕಳೇ. ಇಲ್ಲಿ ಉದಾಹರಣೆಯನ್ನು ತೋರಿಸಿದ್ದೀನಿ. ನಂತರ ಸೂಚನೆ. ಗಡಿಯಾರ ನೋಡಿ ಸಮಯ ಬರೆಯೋಣ ಅಂತ ಇದೆ. ನೋಡಿ, 6 ಗಂಟೆ 30 ನಿಮಿಷ, 9 ಗಂಟೆ 18 ನಿಮಿಷ, ನಂತರ ಇದು 12 ಗಂಟೆ 55 ನಿಮಿಷ, 4 ಗಂಟೆ 42 ನಿಮಿಷ. ನಂತರ ನೋಡಿ ಸೂಚನೆ. ನೀಡಿರುವ ಸಮಯವನ್ನು ತೋರಿಸುವಂತೆ ಗಡಿಯಾರದ ಮುಳ್ಳುಗಳನ್ನು ಚಿತ್ರಿಸೋಣ. ಸಮಯವನ್ನು ಕೊಟ್ಟಿದ್ದಾರೆ ಮಕ್ಕಳೇ. ಈ ಸಮಯಕ್ಕೆ ಸರಿಯಾಗಿ ನೀವು ಗಡಿಯಾರದ ಮುಳ್ಳುಗಳನ್ನು ಚಿತ್ರಿಸಬೇಕು. ನೋಡಿ, 3 ಗಂಟೆ, 12 ಗಂಟೆ, 5 ಗಂಟೆ 30 ನಿಮಿಷ, 7 ಗಂಟೆ 20 ನಿಮಿಷ. ಇಲ್ಲಿಗೆ ಸೇತುಬಂಧದ ಚಟುವಟಿಕೆಗಳು ಮುಗಿದವು ಮಕ್ಕಳೇ. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.